ತಿಮ್ಮರಡಿದಕ್ಕೆ ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಅವರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಹೆಸರು ಹೇಳುವಾಗಲೇ ನಮಗೆ ಮೈ ರೋಮಾಂಚನ ಆಗುತ್ತೆ. ಒಳ್ಳೆತನಕ್ಕೆ ಯಾವಳು ಒಳ್ಳೆ ಬೆಲೆ ಇದೆ, ಆದರೆ ಈ ಒಳ್ಳೆತನಕ್ಕೆ ಕಷ್ಟನೂ ಇದೆ. ಈಗ ತನ್ನನ್ನು ತಾನೇ ಅವರು ಅರ್ಪಿಸ್ತಿದ್ದಾರೆ, ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಳಪೆ ಮಟ್ಟಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾ ಹೋಗಿದೆ ಅಂತ ಹೇಳಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಅಲ್ಲಿ ತನಕ ಮುಟ್ಟಿದೆ. ಆ ಕಂಪ್ಲೇಂಟ್ ಕೊಟ್ಟ ದಾಖಲೆ ಪ್ರಕಾರ ಅಲ್ಲಿ ಯಾರ ದಾಖಲೆಯಲ್ಲಿ ಆರೋಪಿ ಸ್ಥಾನದಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನ ಸರ್ಕಾರ ಅನುಮತಿ ಕೊಡಬೇಕು. ಮೈಶೆಟ್ಟಿ ತಿಮ್ಮರೋಡಿ ಅವರ ಬಗ್ಗೆ ಈಗ ಮೊನ್ನೆ ಗಡೀಪಾರ ಆದೇಶ ಆಯಿತು, ಒಮ್ಮೆ ರದ್ದಾಯಿತು, ಪುನಃ ಈಗ ಗಡೀಪಾರ ಆದೇಶಕ್ಕೆ ನೋಟಿಸ್ ಕಳಿಸಿದ್ದಾರೆ. ಮೈಶೆಟ್ಟಿ ತಿಮ್ಮರೋಡಿ ಅವ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನೋಡಿ, ಅವರು ಒಂಥರ ಕಟ್ಟು ಹೋರಾಟಗಾರ. ನಿಜವಾಗ್ಲೂ ಹೇಳಬೇಕಾದ್ರೆ ಅವರ ಹೆಸರು ಹೇಳುವಾಗಲೇ ನಮಗೆ ಮೈ ರೋಮಾಂಚನ ಆಗುತ್ತೆ, ಸುಮ್ಮನಲ್ಲ. ಯಾಕಂದರೆ ಹಿಂದುತ್ವ ಪರವಾಗಿ ಆ ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ಅವರು ಹೋರಾಟ ಮಾಡಿಕೊಂಡು ಬಂದವರು. ಅವರ ಜೊತೆ ಅಷ್ಟು ಯುವಕರಿದ್ದಾರೆ, ಅಂದರೆ ಒಳ್ಳೆ ಪ್ರಾಮಾಣಿಕ ಯುವಕರೇ. ಯಾರು ಏನು ದೊಡ್ಡ ದೊಡ್ಡ ಕುಲಗಳಲ್ಲಿ ಏನಿಲ್ಲ, ಸಾಮಾನ್ಯ ವರ್ಗದ ಎಲ್ಲ ಯುವಕರೇ. ಅವರು ಯಾರನ್ನು ಬಲಿ ಕೊಟ್ಟಿಲ್ಲ ನೋಡಿ, ಅದು ಅವರ ಒಳ್ಳೆ ಗುಣ. ಒಳ್ಳೆತನಕ್ಕೆ ಯಾವಳು ಒಳ್ಳೆ ಬೆಲೆ ಇದೆ, ಆದರೆ ಈ ಒಳ್ಳೆತನಕ್ಕೆ ಕಷ್ಟನೂ ಇದೆ. ಸ್ವಾರ್ಥಕ್ಕಾಗಿ ಬಲಿ ಕೊಡಲಿಲ್ಲ. ಈಗ ತನ್ನನ್ನು ತಾನೇ ಅವರು ಅರ್ಪಿಸ್ತಿದ್ದಾರೆ. ಇಂಥದ್ದೆಲ್ಲ ಇದೆಲ್ಲ ತ್ಯಾಗಮಯಿ. ನಾನು ನಿಜವಾಗಿ ಹೇಳ್ತೇನೆ, ಇಂಥದ್ದೆಲ್ಲ ತ್ಯಾಗಮಯಿ ವ್ಯಕ್ತಿಗಳು ಸಿಗುವುದೇ ಅಪರೂಪ. ಇಡೀ ಒಂದು ವಿಷಯ ಹೇಳ್ತೇನೆ, ಇವರು ಜಿಲ್ಲೆಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ. ಇದನ್ನು ಜಸ್ಟ್ ಈ ಇನ್ಸಿಡೆಂಟನ್ನು ಹಿಡಿದುಕೊಂಡ್ರೆ ಇಡೀ ನಮ್ಮ ಭಾರತಕ್ಕೆ ಒಂದು ಅನ್ವಯ ಆಗುತ್ತೆ ಅನ್ನುವಂಥದ್ದು ನನ್ನದು ಒಂದು ಭಾವನೆ ಅಷ್ಟೇ. ಅವರನ್ನು ಕೂಡ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಬರ್ತಾ ಇದ್ದಾರೆ. ಅದು ಆಗೋದಿಲ್ಲ. ಯಾಕಂತ ಹೇಳಿದರೆ ಸರ್ಕಾರ ಯಾವ ಅಪ್ಪಂದು ಅಲ್ಲ, ಸರ್ಕಾರ ಪ್ರಜೆಗಳದ್ದು. ಪ್ರಜೆಗಳದೇ ನಾನು ಹೇಳೋದು. ಸರ್ಕಾರ ನಿರ್ಮಾಣ ಮಾಡೋದು. ಮೊನ್ನೆ ಯಾವುದೋ ಒಂದು ಇದರಲ್ಲಿ ನೋಡಿದೆ ನಾನು, ಇವರು ಮುಖ್ಯಮಂತ್ರಿಗಳು ಯಾವುದು ಭಾಷಣದಲ್ಲಿ ಹೇಳಿದರು, ನಾನು ಕೂಡ ಮುಖ್ಯಮಂತ್ರಿ ಆದರೂ ಕೂಡ ಪ್ರಜೆಗಳ ತೆರಿಗೆಯಿಂದ ನನಗೆ ಸಂಬಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಬಾಯಲ್ಲಿ ಬಂತು ಅಲ್ವಾ? ಹಾಗಾದರೆ ಸರ್ಕಾರವನ್ನು ನಿಯಂತ್ರಣ ಮಾಡೋದು ಪ್ರಜೆಗಳಲ್ಲ, ನಾವುಗಳಲ್ಲ. ನಾವು ಕಟ್ಟಿರುವಂಥ ತೆರಿಗೆಯಲ್ಲಿ ಅವರಿಗೆ ಸಂಬಳ ಕೊಡ್ತಾ ಇದ್ದೇವೆ. ಅದನ್ನು ಮಾತಾಡುವಂಥ ಆ ವಾಯ್ಸ್ ಎಲ್ಲ ಸಾಮಾನ್ಯ ನಾಗರಿಕರಿಗೆ ಬರಬೇಕನ್ನುವಂಥದ್ದು ನನ್ನ ಉದ್ದೇಶ. ಹಾಗಾಗಿ ಈಗ ಇದು ತಿಮ್ಮರಡಿದಕ್ಕೆ ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಅದು ನಮಗಂತೂ ಅವರ ಮೇಲೆ ಅಂದರೆ ದೃಢ ವಿಶ್ವಾಸ ಇದೆ. ಅವರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ನ್ಯಾಯದ ಪರ ಮತ್ತು ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ. ಅವರು ಯಾರನ್ನು ಟೀಕಿಸಿ ಅದು ನನಗೆ ಅವಶ್ಯಕತೆ ಇಲ್ಲ. ಅವರು ಹೋದಂಥ ಒಂದು ದಾರಿ ಇದೆ ಅಲ್ಲ, ಅದು ಉದ್ದೇಶ ಒಳ್ಳೆಯದಿದೆ. ಒಳ್ಳೆ ನಾಯಕನ ಒಳ್ಳೆ ಪ್ರಾಮಾಣಿಕ ನಾಯಕನಿದ್ರು ತುಂಬ ಗುಂಪಲ್ಲಿ ತುಂಬ ಜನ ಬರ್ತಾರೆ. ಅಂದರೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಅದನ್ನು ನಾವು ಗುರುತಿಸಲಿಕ್ಕೆ ಆಗೋದಿಲ್ಲ. ಆದರೆ ಒಳ್ಳೆಯವರು ಒಟ್ಟಿಗೆ ಇರ್ತಾರೆ, ಕೆಟ್ಟವರಿಗೆ ಎಲ್ಲಿ ಪ್ರವೇಶ ಇರೋದಿಲ್ಲ, ಜಾಗ ಇರೋದಿಲ್ಲ, ತನ್ನಷ್ಟೇ ಖಾಲಿ ಮಾಡ್ತಾ ಇರ್ತಾರೆ. ಈಗ ನೋಡಿ, ನಾವು ಅವರಿಗೂ ಕೂಡ ಜೀವನ ಅಂತ ಇರ್ತದಲ್ಲ. ಈಗ ನಮಗಂತ ಒಂದು ಜೀವನ ಅಂತ ಇರ್ತದೆ, ದುಡಿದು ತಿನ್ನಬೇಕು. ಹಾಗಾಗಿ ಈ ಮಟ್ಟಿನಲ್ಲಿ ತಿಮ್ಮರೋಡಿಯವರದ್ದು ಒಳ್ಳೆ ಒಂದು ಬೆಳವಣಿಗೆ, ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಇದೆ. ಮತ್ತು ಯಾವುದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆನೂ ಬರೋದಿಲ್ಲ. ಈ ಗಡೀಪಾರ ವಿಷಯದಲ್ಲಿ ನನಗೆ ತುಂಬ ಬೇಸರ ಇದೆ. ಆದರೆ ಸರ್ಕಾರ ಇವತ್ತು ಗಡೀಪಾರ ಒಂದು ಆದೇಶ ನೀಡಿದ್ದಾರೆ. ಯಾವತ್ತಕ್ಕೆ ಅಂದರೆ ಈ ಉದ್ದೇಶಕ್ಕಾಗಿ. ಅದರ ಹಿಂದೆ ಕಾಣದ ಶಕ್ತಿಗಳೆಲ್ಲ ಕೆಲಸ ಮಾಡ್ತಿದ್ದಾರೆ. ಆದರೆ ಗಡೀಪಾರ ಮಾಡುವಂಥ ಅನಿವಾರ್ಯತೆ ಇದು ಯಾವುದೋ ಒಂದು ರೌಡಿ ಶೀಟರ್ ಮುಂದಿನ ಯಾವುದೋ ಆದೇಶಗಳನ್ನು ಇಟ್ಕೊಂಡು ಇದೆಲ್ಲ ಮಾಡಿರುವಂಥ ಒಂದು ಹುನ್ನಾರ. ಅದಕ್ಕೆ ನಾವು ಮಾತಾಡಲಿಕ್ಕಿಲ್ಲ. ಯಾಕಂದರೆ ಯಾರನ್ನು ನಾವು ಬ್ಲೇಮ್ ಮಾಡಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಈಗ ನಾವು ನೇರವಾಗಿ ನಾವು ಪೊಲೀಸ್ ಇಲಾಖೆಯನ್ನು ಕೂಡ ಇದು ಮಾಡಲಿಕ್ಕೆ ಅದು ಒತ್ತಡ, ರಾಜಕೀಯ ಒತ್ತಡ. ಅಂದರೆ ನಾವು ಇದನ್ನು ಅರ್ಥ ಮಾಡಬೇಕು ಯಾರು ಬೇಕಂದರೆ, ಈಗ ನೋಡಿ, ಈಗ ರಾಜಕೀಯ ಒತ್ತಡ ಅಂತ ಹೇಳಿದರೆ ರಾಜಕೀಯದವರನ್ನು ಕೇಳಿದರೆ, ಯಾರೋ ಒಂದು ಪ್ರತಿನಿಧಿಯನ್ನು ಕೇಳಿದರೆ ನಮಗೆ ಗೊತ್ತಿಲ್ಲ. ಹಾಗಾದರೆ ಯಾರು ಮಾಡೋದು? ಹಾಗಾದರೆ ಇದು ನಾವು ಅದಕ್ಕೆ ವಾಯ್ಸ್ ಕೊಡಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಈ ಫೇಕ್ ಐಡಿಗಳನ್ನು ಸೃಷ್ಟಿ ಮಾಡಿ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಎಲ್ಲ ನಡೀತಾ ಇದೆ. ಆದರೆ RTI ದಾಖಲೆ ಪ್ರಕಾರ ಅಲ್ಲಿ ಏನು ಘಟನೆ ನಡೆದಿದೆ ಅದಕ್ಕೆಲ್ಲ ಬೇಕಾದಷ್ಟು ಸಾಕ್ಷಿ ಇದೆ. ತನಿಖೆ ಮಾಡೋದಿದ್ರೆ ಮಾಡ್ಬೋದಿತ್ತು. ಈಗ SIT ಇದೆ. SIT ಬಗ್ಗೆ ಏನು ಹೇಳ್ತೀರಿ? ಈಗ ತನಿಖೆ ನಡೆಸ್ತಿರೋಂಥ ರೀತಿ ಯಾವ ಥರ? ನೋಡಿ, ನಾವು ಅದನ್ನು ಹೇಳುವಂಥ ದೊಡ್ಡ ಈ ಕಾನೂನು ತಜ್ಞರೂ ಅಲ್ಲ. ಅದು ಹೇಳುವಂಥ ನಮಗೆ ಅಧಿಕಾರವೂ ಇಲ್ಲ. ಅಲ್ಲಿ SIT ಅದರ ಒಂದು ಕಾನೂನಾತ್ಮಕವಾಗಿ ನಡೆಯುವಂಥ ಇದರ ಒಳಗೆ ನಮಗೇನೋ ಅದ್ರ ಗೊತ್ತೂ ಇಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಈ ಮಾಧ್ಯಮದಲ್ಲಿ ಬರೋದು. ಇವತ್ತು ನೋಡಿ, ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಒಂದೂ ಪ್ರಸಾರ ಮಾಡೋದಿಲ್ಲ, ಯಾವುದು ನೆಗೆಟಿವ್ ಆಗಿ ಪ್ರಸಾರ ಮಾಡ್ತಾರೆ. ಇವತ್ತು ಕೆಟ್ಟ ಮಟ್ಟಕ್ಕೆ, ಕಳಪೆ ಮಟ್ಟಕ್ಕೆ ಮೇನ್ ಸ್ಟ್ರೀಮ್ ಮೀಡಿಯಾ ಹೋಗಿದೆ ಅಂತ ಹೇಳಿದರೆ ನಮ್ಮ ದೇಶದ ಪರಿಸ್ಥಿತಿ ಅಲ್ಲಿ ತನಕ ಮುಟ್ಟಿದೆ. ಇವತ್ತು ಸಾಮಾನ್ಯವಾಗಿ ನಿಮ್ಮಂಥ ಯೂಟ್ಯೂಬರ್ಸ್ಗಳು ಈ ರೀತಿಯ ಒಂದು ಹೋರಾಟಕ್ಕೆ ಒಂದು ಬೆಂಬಲ ನೀಡಿದ್ದಕ್ಕೆ ಮಿನಿಮಮ್ ಅಂದರೆ ಒಂದು 90% ಮಟ್ಟಕ್ಕೆ ಬೆಳೆದಿದೆ ಇದು ಸೌಜನ್ಯ ಹೋರಾಟ. ಅದಕ್ಕೆ ಒಂದು ನ್ಯಾಯ ಸಿಕ್ಕಿದೆ.
ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ಇವತ್ತು ಈ ಮಾಧ್ಯಮಗಳಲ್ಲಿ ಪ್ರಸಾರ ಆಗುವಂತಹ ಈ ನೆಗೆಟಿವ್ ಪ್ರಸಾರ ಆಗುವಂಥದ್ದನ್ನು ನೋಡಿ ಜನರು ಅಂದರೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಸ್ ಐ ಟಿಯಲ್ಲಿ ಕಾರ್ಯಾಚರಣೆ ಅದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾವ ವ್ಯಕ್ತಿಗಳನ್ನು ಈಗ ಒಂದು ದಾಖಲೆ ಇದ್ದವರನ್ನು ಇಂಟ್ರೋಗೇಟ್ ಮಾಡ್ತಾರೆ, ಅದು ಅವರಿಗೆ ಅಲ್ಲಿ ಯಾವ ರೀತಿ ಆಗುತ್ತೆ ಸತ್ಯ ಮತ್ತು ಸುಳ್ಳು ನಮಗೆ ಗೊತ್ತಿದೆ. ಯಾವ ರೀತಿ ಅದನ್ನು ಇದು ಮಾಡ್ತಾರೆ ಬಿಡ್ತಾರೆ ಅಲ್ಲಿ ಅವರಿಗೆ ಬಿಟ್ಟದ್ದು. ಆದರೆ ನಾವು ಕೇಳೋದು ಇಷ್ಟೇ, ಅಲ್ಲಿ ಯಾರೇ ಒಬ್ಬ ಒಂದು ಈಗ ಕಂಪ್ಲೇಂಟ್, ಈಗ ನಾನೇ ಒಂದು ಅಲ್ಲಿ ಕಂಪ್ಲೇಂಟ್ ಕೊಡ್ತೇನೆ, ಈಗ ಈ ಪರಿಸರದಲ್ಲಿ ಇಂಥ ಒಂದು ನಾನು ನೋಡಿದ್ದೇನೆ, ಅದರ ದಾಖಲೆ ಇದೆ, ನಾನು ಕೊಟ್ಟಿದ್ದೇನೆ, ಅದನ್ನು ಯಾವುದು ಇನ್ವೆಸ್ಟಿಗೇಷನ್ ಮಾಡಿ ನನ್ನನ್ನು ಕರೆದು ಇಂಟ್ರೋಗೇಟ್ ಮಾಡೋದಲ್ಲ. ನಾನು ಯಾರ ಮೇಲೆ ಒಂದು ಆಪಾದನೆ ಮಾಡಿದ್ದೇನೆ ಅವರನ್ನು ಕರೆದು ಅದು ಸರಿಯೋ ತಪ್ಪಂತ ಒಟ್ಟಿಗೆ ವಿಮರ್ಶೆ ಮಾಡಿ ಅದನ್ನು ಇದು ಮಾಡಿ ಸರಿ ಪರಿಶೀಲನೆ ಮಾಡಬೇಕು. ಅಂಥ ಕೆಲಸ ಆಗಬೇಕು. ಅದಕ್ಕೆ ಸರ್ಕಾರ ಅಂಥಕ್ಕೆ ಪೂರ್ವ ವ್ಯವಸ್ಥೆಯಲ್ಲಿ ಅನುಮತಿ ಕೊಡಬೇಕು. ಈಗ ಯಾವ ಒಬ್ಬ ವ್ಯಕ್ತಿ SITಗೆ ಒಂದು ಕಂಪ್ಲೇಂಟ್ ಕೊಡ್ತಾನ, ಆ ಕಂಪ್ಲೇಂಟ್ ಕೊಟ್ಟ ದಾಖಲೆ ಪ್ರಕಾರ ಅಲ್ಲಿ ಯಾರ ದಾಖಲೆಯಲ್ಲಿ ಆರೋಪಿ ಸ್ಥಾನದಲ್ಲಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾನ ಇಬ್ಬರನ್ನು ಮುಖ್ಯಸ್ಥವಾಗಿ ಅಲ್ಲಿ ಕೂತ್ಕೊಳಿಸಿ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಸರ್ಕಾರ ಅನುಮತಿ ಕೊಡಬೇಕು. ಒಂದು ಸಣ್ಣ ಎಷ್ಟೆಷ್ಟೋ ದೊಡ್ಡ ಕೇಸ್ಗಳನ್ನು ಪತ್ತೆ ಮಾಡಿದ್ದಾರೆ. ತುಂಬ ಇನ್ಸಿಡೆಂಟ್ ಇದೆ. ಆದರೆ ಅದನ್ನು ಈಗ ಒಂದು ಕಾನೂನು ಬಗ್ಗೆ ಮಾತಾಡುವಂಥ ನನಗೂ ಅಧಿಕಾರ ಇಲ್ಲ, ಆ ಕಾನೂನು ತಜ್ಞನೂ ಅಲ್ಲ. ನಾನು ಒಬ್ಬ ಸಾಮಾನ್ಯ ಒಂದು ದುಡಿಯುವ ವರ್ಗದಲ್ಲಿ ಬಂದಂತು. ಆದ್ರೂ ಕಾರಣ ನಮಗೆ ಒಂದು ಸಾಮಾಜಿಕ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರುವಂಥ ಕಾರಣ ಇದು ನಮ್ಮ ಒಂದು ಜಸ್ಟ್ ಒಂದು ನಾಲೆಜ್ ಅಷ್ಟೇ. ಕೆಲವರು ಮುಂದೆ ಬಂದು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ ಅಷ್ಟೇ. ಕೊಲೆಗಾರರು ಯಾರಂತ ಹಿಡಿಬೇಕಲ್ಲ, ಅದು ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ಟವರನ್ನು ನೀವು ಆರೋಪಿಗಳನ್ನಾಗಿ ಮಾಡಿ ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಹೆಣ್ಣು ಅಂದರೆ ಸಮಾಜದ ಕಣ್ಣು. ಹೆಣ್ಣನ್ನು ನಾವು ಸಮಾಜದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಪೂಜನೀಯ, ಒಂದು ತಾಯಿ ಸ್ಥಾನದಲ್ಲಿ ಗೌರವಿಸುವಂಥ ಒಂದು ಸಮಾಜ ನಮ್ಮದು, ದೇಶ ನಮ್ಮದು. ಒಂದು ಸಮಾಜದ ಒಂದು ಹೆಣ್ಣಿಗೆ ಅನ್ಯಾಯ ಆಯ್ತು ಅಂತ ಹೇಳಿದರೆ ಒಂದು ಸಮಾಜ ಮಾತ್ರ ಹೋರಾಟ ಮಾಡೋದಲ್ಲ, ಇಡೀ ಸಮಾಜ ಇದರ ನಿಂತು ಸಾಮಾಜಿಕವಾಗಿ ಹೋರಾಟ ಮಾಡಿ ಅದನ್ನು ನ್ಯಾಯ ತೀರಿಸುವಂಥ ಕೆಲಸ ಮಾಡಬೇಕು. ಇದರಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ. ಇಲ್ಲಿ ನಮಗೆ ದೇಶದ ರಕ್ಷಣೆ, ಏನ ರಕ್ಷಣೆ, ನಮ್ಮ ಹಕ್ಕಿನ ರಕ್ಷಣೆ.